ಅವಾಚ್ಯ ಶಬ್ದಗಳಿಂದ ನಂದಿಸಿದರು. ಜೊತೆಗೆ ಅಷ್ಟೇ ಅಲ್ಲ, ಪರಿಶಿಷ್ಟ ಜಾತಿಯವರಿಗೂ ಕೂಡ ಜಾತಿ ನಿಂದನೆ ಬಗ್ಗೆ ಅವಾಚ್ಯವಾಗಿ ಶಬ್ದಗಳನ್ನು ಬಳಕೆ ಮಾಡಿದರು. ಸೊ ಹೀಗಾಗಿ ಒಂದು ಕಡೆ ಗುತ್ತಿಗೆದಾರರು ಚೆಲುವರಾಜು ಒಂದು ಕಡೆ ದೂರನ್ನ ದಾಖಲಿಸಿದರೆ, ಮತ್ತೊಂದು ಕಡೆ ಈ ಕಡೆ ಅಂದರೆ ಏನು ಪರಿಶಿಷ್ಟ ಜಾತಿಯವರಿಗೆ ಜಾತಿ ನಿಂದನೆ ಮಾಡಿದ್ದಾರೆ ಶಾಸಕ ಮುನಿರತ್ನ ಅಂತೇಳಿ ವೇಲು ನಾಯ್ಕ ಅವರು ವೈಯಾಲಿ ಕಾವಲ್ ಸ್ಟೇಷನಲ್ಲಿ ದೂರನ್ನು ದಾಖಲೆ ಮಾಡಿದ್ರು. ಸೊ ಇದ್ರ ಬಗ್ಗೆ ಒಂದಿಷ್ಟು ಮಾತಾಡೋದಕ್ಕೆ ಈಗ ಏನು ಒಂದು ಜಾತಿ ನಿಂದನೆ ಬಗ್ಗೆ ದೂರನ್ನು ದಾಖಲಿಸಿದಂತಹ ವೇಲು ನಾಯ್ಕ ಅವರೇ ನಮ್ಮ ಜೊತೆಗಿದ್ದಾರೆ. ನಾನು ಅವ್ರನ್ನ ಮಾತಾಡ್ತೀನಿ. ಸರ್ ನಮಸ್ತೆ. ಈಗೇನು ನೀವು ಸರ್ ಈಗ ಜಾತಿ ನಿಂದನೆ ಅಂದರೆ ಅಟ್ರಾಸಿಟಿ ಕೇಸನ್ನು ದೂರು ದಾಖಲು ಮಾಡಿದ್ರು. ಈಗ ಕೋಲಾರದ ಮುಳುಬಾಗ್ಲಲ್ಲಿ ಈಗ ಪೊಲೀಸರು ಶಾಸಕ ಮುನಿರತ್ನನ ಅರೆಸ್ಟ್ ಮಾಡಿದ್ದಾರೆ. ನೀವು ಕೊಟ್ಟ ದೂರವನ್ನು ಆಧಾರದ ಮೇಲೆ ತಮ್ಮದು ಫಸ್ಟ್ ರಿಯಾಕ್ಷನ್ ಸರ್? ಸರ್, ಸತ್ಯಕ್ಕೆ ಸಿಕ್ಕಿದಂಥ ಜಯ ಸರ್ ಇದು. ಯಾಕಂದರೆ ಮುನಿರತ್ನ ಇವಾಗ ನಾನು ನಿಮ್ಮ ಟಿ ವಿಯಲ್ಲೂ ನೋಡಿದೆ. ಮುನಿರತ್ನ ನಾನು ಏನು ಸತ್ಯಹರಿಶ್ಚಂದ್ರನ ಮಗ ಹಾಗೆ ಹೀಗೆ ನಾನು ತಪ್ಪೇ ಮಾಡಿಲ್ಲ ಅದು ಇದು ಅಂತ ಏನೋ ಹೇಳ್ತಾ ಇದ್ರು. ನನಗೆ ಲಂಚದಾನ ಬೇಕಾ, ನನಗೆ ದೇವ್ರು ಎಲ್ಲ ಕೊಟ್ಟಿದ್ದ, ನನಗೆ ಆಗಬೇಕು ಅಂತ. ಈ ಮುನಿರತ್ನೇ ನಮ್ಮ ಹತ್ರ ಹೇಳಿರೋದು. ಅವ್ರ ಮನೆ ಮುಂದೆ ತೋರಿಸ್ತಾರೆ, ಒಂದು ಹೆಂಚಿನ ಇದು ಇದೆ, ಶೀಟ್ ಮನೆ ಇದೇ ನಮ್ಮ ಮನೆ, ನಮ್ಮಮ್ಮ ಇಡ್ಲಿ ಮಾಡೋರು ನಾನು ಪೊಟ್ನ ಕಟ್ಕೊಡ್ತಾ ಇದ್ದೆ ಅಂತ. ಅರ್ಥ ಆಯ್ತರ? ಎಷ್ಟೋ ಜನ ಈಗ ನಿಮ್ಮ ಟಿ ವಿಯಲ್ಲಿ ನಾನು ರಿಯಾಕ್ಷನ್ ಕೊಟ್ಟಿದ್ದೆ. ಎಷ್ಟೋ ಜನ ಆಟೋ ಓಡಿಸಿ, ಸೈಕಲ್ ರಿಕ್ಷಾ ಓಡಿಸಿ, ಇಡ್ಲಿ ಮಾರಿಬಿಟ್ಟು IAS ಮಾಡ್ಕೊಂಡು IPS ಮಾಡಿಕೊಂಡು ಇವತ್ತು ಲೈಫ್ನ ಸಕ್ಸಸ್ ಮಾಡ್ಕೊಂಡವ್ರೆ. ಆ ರೀತಿ ವ್ಯಕ್ತಿನೂ ಅಲ್ಲ ಮುನಿರತ್ನ. 8ನೇ ಕ್ಲಾಸ್ ಫೇಲು. ಅರ್ಥ ಆಯ್ತರ? ಇವ್ರು ಗಾರೆ ಕೆಲಸ, ಇವ್ರ ಅಪ್ಪ ಗಾರೆ ಕೆಲಸ ಮಾಡಿದ್ದು. ಇವರು ಸಣ್ಣ ಪುಟ್ಟ ರೌಡಿಸಮ್ಗಳು ಮಾಡಿಕೊಂಡು ಇವರು ಅಣ್ಣ ತಮ್ಮದು ರೌಡಿಸಮ್ ಮಾಡ್ಕೊಂಡು ಹೋದವರು. ಇವತ್ತು ಸುಮಾರು 1,000 ಕೋಟಿ ತನಕ ಇವತ್ತು ಒಡೆಯ. ಎಲ್ಲಿಂದ ಬಂತಪ್ಪ ನೀನು ದುಡ್ಡು? ನೀನು ಲಂಚ ತಗೋನಲ್ಲ, ಒಪ್ಕೊತೀವಿ. ಎಲ್ಲಿಂದ ಬಂತು ನಿನಗೆ 1,000 ಕೋಟಿ? ದೇವನಹಳ್ಳಿ ರೋಡಲ್ಲಿ 100 ಎಕರೆ ಜಮೀನು, ದೊಡ್ಡಬಳ್ಳಾಪುರದಲ್ಲಿ 106 ಎಕರೆ ಜಮೀನು, ಸದಾಶಿವನಗರದಲ್ಲಿ ಬಂಗ್ಲೆ ಇಲ್ಲ ಎಲ್ಲಿಂದ ಬಂತು? ಏನು ಬಿಸ್ನೆಸ್ ನಿನಗೆ? ABCD ಗೊತ್ತಿಲ್ಲ? ನಿಮ್ಮ ಅಪ್ಪ ಅಮ್ಮ ಸಾವುಕಾರಲ್ಲ? ನೀನು ಮಿನಿಸ್ಟ್ರಾಗಿ 3 ವರ್ಷಕ್ಕೆ 106 ಎಕರೆ ಎಲ್ಲಿಂದ ಮಾಡ್ತೀಯಾ? ಕಾರ್ಪೊರೇಷನ್ ಗುತ್ತಿಗೆದಾರ ಅಂತೀಯ. ಗುತ್ತಿಗೆದಾರನಿಗೆ 15-20% ಮೇಲೆ ಮಿಕ್ಕಲ್ಲ. ನೀನು ಸರಿಯಾದ ಕೆಲಸ ಮಾಡಿದ್ರೆ 30% ನೀನು ಮಾಡ್ತೀಯಪ್ಪ. ನೀನು ಮಾಡಿರೋ ಗುತ್ತಿಗೆದೆಲ್ಲ ತೆಗಿ, ಎಷ್ಟು ಪರ್ಸೆಂಟೇಜ್ ನಿನಗೆ ಲಾಭ ಸಿಗುತ್ತೆ? ಆ ಲಾಭದಲ್ಲಿ ಇಷ್ಟು ಕೋಟಿ ಮಾಡ್ಬೋದಾ ಅಂತ ನೀವು ಹೇಳಿ. ಅದೇ ಸಾಕ್ಷಿ ಮುನಿರತ್ನ ಲಂಚ ತಗೊಂಡವ್ರೆ ಅಂತ. ಬೇರೆ ಸಾಕ್ಷಿ ನಾವು ಒದಗಿಸೋಕ್ಕಾಗಲ್ಲ ಸರ್. ಈಗ ಹೇಳ್ತಾರೆ ಮುನಿರತ್ನ ಅವ್ರು ಹೇಳ್ತಿದ್ದಾರೆ, ಸೊ ಇವರು ನಮ್ಮ ಮೇಲೆ ಒಂದು ಆರೋಪವನ್ನು ಮಾಡಿದ್ದಾರೆ, ಇದು ಆಡಿಯೋ ಅದು ನಂದಲ್ಲ, ಎಡಿಟಿಂಗ್ ಮಾಡಿದ್ದಾರೆ ಅಂತೇಳಿ ಈಗ ಮುನಿರತ್ನ ಅವರೇ ಹೇಳ್ತಿರುವಂಥದ್ದು. ಸರ್, ಎಡಿಟಿಂಗ್ ಎಕ್ಸ್ಪರ್ಟ್ ಅಂದರೆ ಮುನಿರತ್ನ ಈಸ್ ಎ ಫಿಲಮ್ ಪ್ರೊಡ್ಯೂಸರ್. ನಾವೆಲ್ಲ ಎಕ್ಸ್ಪರ್ಟ್ ಅಲ್ಲ, ನಮ್ಗೆ ಗೊತ್ತೇ ಇಲ್ಲ ಅದು. ಅರ್ಥ ಆಯ್ತಾ? ಇದು ಆರೋಪ ತಪ್ಪಿಸ್ಕೋಬೇಕು. ಇವಾಗ ಬೇರೆ ದಾರಿನೇ ಇಲ್ಲ ಮುನಿರತ್ನನಿಗೆ. ನಂದೇ ಅಲ್ಲ ಅಂದ್ಬಿಟ್ಟು ಮುಗ್ದಾಯ್ತಲ್ಲ. FSL ಕಲಿಸ್ರಿ, ಅಲ್ಲಿ ಕಲಿಸ್ರಿ, ಇಲ್ಲಿ ಕಲಿಸ್ರಿ ಅಂತ ಹೇಳ್ತಾರೆ. FSL 1 ವಾರ 10 ದಿನ 15 ದಿವಸ 1 ತಿಂಗಳು ಇಟ್ ವಿಲ್ ಟೇಕ್ ಟೈಮ್. ಅಷ್ಟರಲ್ಲಿ ಈ ವಾತಾವರಣ ಕೂಲಾಗುತ್ತೆ. ಏನು ಇವತ್ತು ರಾಜ್ಯ ಮಟ್ಟದಲ್ಲಿ ದಲಿತರೆಲ್ಲ ದಂಗೆ ಎದ್ದಿದ್ದಾರೆ, ಒಕ್ಕಲಿಗ ಸಮುದಾಯ ದಂಗೆ ಎದ್ದಿದೆ, ಅದು ಕೂಲಾಗುತ್ತೆ. ಇರೋ ಮುನಿರತ್ನಂದ ಇಲ್ವಾ ನೋಡೋಣ ಅನ್ನೋಷ್ಟರಲ್ಲಿ ಇವನ ಹತ್ರ ಹಣದ ವ್ಯವಸ್ಥೆ ಐತೆ, ಎಲ್ಲ ಐತೆ. ಎಲ್ಲೋ ಹಣದ ಆಮಿಷ ಓಡಿ ಎಲ್ಲ ಮಾಡಿ ಆ FSL ರಿಪೋರ್ಟ್ನು ತಪ್ಪು ಅನ್ನೋ ಮಟ್ಟಕ್ಕೆ ತರೋವಂಥ ಶಕ್ತಿ ಮುನಿರತ್ನ ಹತ್ರ ಐತೆ. ಅರ್ಥ ಆಯ್ತಾರ? ಇದಕ್ಕೆ ಒಂದು ಗೇಮ್ ಆಡ್ತಾ ಇದ್ದಾರೆ. ಬಟ್ ದೇವರಂತ ಭಾವನೆ, ನ್ಯಾಯ ಯಾವತ್ತಿದ್ರು ಸತ್ಯಕ್ಕೆ ಜಯ ಸಿಕ್ಕೈತಲ್ಲ, ಅದು ಇದ್ದೇ ಇರ್ತವೆ. ಸರ್, ಓಕೆ, ನೀವು ಕೂಡ ಅವ್ರ ಜೊತೆಗೆ ಇದ್ದಂಥವ್ರು. ನೀವು ಕೂಡ ಈಗ ಇತ್ತೀಚೆಗಷ್ಟೇ ಈಗ ಸ್ವಲ್ಪ ನೀವು ದೂರ ಆದ್ರಿ. ಬಟ್ ಅವ್ರು ಹೇಳ್ತಿದ್ದಾರೆ, ಇಲ್ಲ ನಾವು ಎಲ್ಲ ಚೆನ್ನಾಗೇ ಇದ್ವಿ, ಏನಂದರೆ ನಾವು ಯಾರನ್ನೂ ಜಾತಿ ನಿಂದನೆ ಮಾಡಿಲ್ಲ, ಇದೆಲ್ಲದೂ ಕೂಡ ಫೇಕು. ಜೊತೆಗೆ ನನ್ನ ಒಂದು ಈ ಚುನಾವಣೆ ಹಿನ್ನೆಲೆಯಲ್ಲಿ ನನಗೆ ಈ ಆರೋಪ ಮಾಡಬೇಕು ಅಂತೇಳಿ ಚುನಾವಣೆಗೋಸ್ಕರ ಇದೆಲ್ಲ ನಡೀತಾ ಇದೆ ಅಂತ ಹೇಳ್ತಿದ್ದಾರೆ. ಇವಾಗ ಯಾವುದೂ ಚುನಾವಣೆ ಇಲ್ಲ ಸರ್. ಚೆಲುವರಾಜ್ಗೆ ಪಾಪ ನಾನು ಆಮೇಲೆ ಚೆಲುವರಾಜ್ ಒಬ್ಬರಿಗೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಹೌದು. ಯಾಕಂದರೆ ಚೆಲುವರಾಜ್ಗೆ ಈಗ ಅಪಾದನೆ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಾನು ಆ ಥರ ಇಲ್ಲ, ಚೆಲುವರಾಜ್ ಜೊತೆ ಇಲ್ಲ, ಮುನಿರತ್ನ ಜೊತೆ ಇಲ್ಲ, ಮೋಸ್ಟ್ಲಿ ಇಲ್ಲಪ್ಪ ಅನ್ಬೋದು. ನಾನು ಆತನ ಜೊತೆ ಇದ್ದಾಗ ಎಷ್ಟು ಜನ ನಮ್ಮ ದಲಿತರುಗಳು ನೀನು ಕಾಲು ಶೂ ಕಾಲಲ್ಲಿ ಹೊಡೆದಿದ್ಯಾ? ಅಸಹಾಯಕರು ನಾವು ಹತ್ಕೊಂಡು ಕೇಳಿದ್ದೀನಿ, ಸರ್ ನಮ್ಮ ಜನಕ್ಕೆ ಹೊಡಿಬೇಡಿ ಸರ್, ತಪ್ಪು ಸರ್, ಬಡವರು ಸರ್ ಅಂತಾಗ ಕೇಳಿ ನೀವೇ ನಮಗೆ ಬುದ್ಧಿ ಹೇಳ್ತೀರಾ ಅಂತ. ಇದೆಲ್ಲ ನೊಂದು ನನಗೆ ನನ್ನ ಸಮುದಾಯ ವಿಚಾರ ಬಂದಾಗ ನಾನು ಹತ್ಕೊಂಡ್ಬಿಡ್ತೀನಿ ಸರ್. ಯಾಕೆ ಹಿಂಗೆ ಪರಿಶಿಷ್ಟ ಜಾತಿಯವರು ಅಂದರೆ ಕಂಡ್ರೆ ಯಾಕೆ ಹಿಂಗೆ ಇವರು ಅಷ್ಟು ಆಕ್ರೋಶ ಪಡ್ತಿದ್ರು ಇವರು ಅಂತ ಅರ್ಥನೇ ಇಲ್ಲ. ಒಂಥರ ಸ್ಯಾಡಿಸ್ಟ್ ಅಪ್ಪ. ಬರೀ ಪರಿಶಿಷ್ಟ ಜಾತಿ ಅಂತಲ್ಲ, ಅವ್ನು ಒಕ್ಕಲಿಗ ಅಂದರೆ ಅವ್ನು ನಮ್ಗೆ 2 ಬಿಡು, ಅವ್ನು ಗೌಡ ಅಂದರೆ ಅವ್ನಿಗೆ 2 ಬಿಡು. ಎಲ್ರಿಗೂ ಬರೀ ಜಾತಿ ನಿಂದನೆ ಮಾಡೋದೆ ಸರ್. ಹೇಳಂಗಿಲ್ಲ, ಸತ್ಯ ಮಾತಾಡ್ತೀನಿ, ನನ್ನದು ಸಾಕ್ಷಿ ಒದಗಿಸೋಕ್ಕಾಗಲ್ಲ. ಆಮೇಲೆ BBMPಯಲ್ಲಿ ಇರೋ ಎಲ್ಲ ಅಧಿಕಾರಿಗಳು ಗೊತ್ತು ಇದೇನು ಅಂತ. ಬಟ್ ಯಾರು ಬಂದು ಸಾಕ್ಷಿ ಹೇಳಲ್ಲ. ನನ್ನ ಹತ್ರ ನೀವು ಲಿಖಿತವಾಗಿ ಸಾಕ್ಷಿಗಳು ರೆಕಾರ್ಡಿಂಗ್ ಸಾಕ್ಷಿ ಕೇಳ್ತೀರಾ? ಈಗ ಇವತ್ತು ನೀವು ಇಷ್ಟು ಧೈರ್ಯವಾಗಿ ಬಂದು ಇವತ್ತು ನೀವು ಒಂದು ಕೇಸನ್ನು ದಾಖಲೆ ಮಾಡಿದ್ರಿ. ಇದಕ್ಕೆ ಇವಾಗ ಪ್ರತ್ಯುತ್ತರವಾಗಿ ಈಗ ಬಂಧನ ಕೂಡ ಆಗಿರುವಂಥದ್ದು. ನಿಮಗೂ ಕೂಡ ಈ ಹಿಂದೆ ಈ ರೀತಿ ದೂರ ಆದಮೇಲೆ ಯಾವ್ದಾದ್ರು ನಿಮಗೆ ಬೆದರಿಕೆ ಕರೆಗಳು ಏನಾದರೂ ಬಂದಿದ್ವಾ ಅಂತ? ಯಾವುದು ಬಂದಿಲ್ಲ ಸರ್, ಯಾವುದು ಬಂದಿಲ್ಲ. ಈಗ ಏನಾದರೂ ಮುಂದೆ ಏನಾದರೂ ಭಯ ಇದೆಯಾ ಸರ್ ನಿಮಗೆ ಈ ರೀತಿ ಆಗಿರೋದು? ಸರ್, ಭಯ ಅಂತೇನಿಲ್ಲ. ಸಮಾಜ ನಾನು ಭಯ ಬಿದ್ದಿಲ್ಲ, ನಮ್ಮ ಮನೆಯವರೆಲ್ಲ ಭಯ ಬೀಳ್ತಾ ಇದ್ದಾರೆ. ಬೇಡ ರೀ, ಅವ್ನು ಏನೋ ಹಾಳಾಗಿ ಹೋಗ್ಬಿಟ್ಟು ದೇವ್ರಿದ್ದಾನೆ ಶಿಕ್ಷೆ ಕೊಡೋದಕ್ಕೆ. ಎಂತೆಂಥವ್ರು ಏನೇನಾಗ್ಬಿಟ್ಟಿದ್ದಾರೆ ನಮ್ಮ ಕಣ್ಣು ಮುಂದೆ. ದೇವ್ರು ಒಂದು ದಿವಸ ಇಲ್ಲ ಒಂದು ದಿವಸ ಶಿಕ್ಷೆ ಕೊಡ್ತಾನೆ. ಬೇಡ ನಿನಗೆ ಇದು ಕೆಲಸ ಬೇಡ ಅಂತ. ಯಾಕಂದರೆ ಅವ್ರು ಎದುರಿದ್ದಾರೆ.
ಏನಾಗ್ಬೋದು ಅಂತ. ಕೊನೆಯದಾಗಿ ಈಗ ಬಂಧನ ಆಗಿದೆ, ಈಗ ಬೆಂಗಳೂರು ಕೂಡ ಕರ್ಕೊಂಡ್ಬರ್ತಾರೆ ಕೋಲಾರದಿಂದ, ಏನು ಹೇಳ್ತೀರಿ ಸರ್? ಸರ್ ಆತನ ಬಂಧನ ಮಾಡಿನೋ ಅರೆಸ್ಟ್ ಮಾಡಿನೋ ಜೈಲಿಗೆ ಹಾಕ್ಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಆತ ಈ ತಪ್ಪುಗಳನ್ನೆಲ್ಲ ತಿದ್ದುಕೊಂಡು ಸರಿ ಮಾಡಿಕೊಂಡು ಒಳ್ಳೆ ಮನುಷ್ಯನಾಗಿ ಬದುಕೋಕ್ಕೆ ಅವನು ದೇವ್ರವ್ನ ಬುದ್ಧಿ ಕೊಟ್ಟು ಬದುಕಿಸಿದ್ರೆ ಸಾಕು ಸರ್. ಅವನೇನು ಜೈಲಿಗೆ ಹಾಕಬೇಕು, ಪೊಲೀಸ್ ಇದು ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಅಲ್ಲ. ಯಾಕಂದ್ರೆ ಅವ್ರ ಜೊತೆ ನಾವು ಇದ್ದೀವಿ. ಪ್ರತಿಯೊಬ್ಬನ ಮನುಷ್ಯನಿಗೂ ದೇವರು ಒಂದು ಅವಕಾಶ ಕೊಡ್ತಾನೆ ಒಳ್ಳೆಯವನಾಗಿ ಬದುಕೋಕ್ಕೆ. ಅವನಿಗೆ ಅತಿ ಶೀಘ್ರದಲ್ಲಿ ಒಂದು ಬುದ್ಧಿ ಕಲಿಸಿ ಬೇಗ ಅವನು ಒಳ್ಳೆ ಮನುಷ್ಯನಾಗಿ ಪರಿವರ್ತನೆ ಮಾಡಿ 4 ಜನಕ್ಕೆ ಒಳ್ಳೇದು ಮಾಡೋ ರೀತಿಯಲ್ಲಿ ಅವನ ಬುದ್ಧಿನ ಪರಿವರ್ತನೆ ಆಗಿ ಹೊರಗಡೆ ಹೋಗಲಿ ಅಂತ ನಾನು ಹೇಳ್ತೀನಿ ಸರ್. ಒಟ್ಟಿನಲ್ಲಿ ಏನು ಒಂದು ನಗರದ ಶಾಸಕ ಅಂದರೆ ದುಡ್ಡಿನ ಅಹಮ್ಮಿಂದ ಒಂದಿಷ್ಟು ಜಾತಿಗಳಿಗೆ ನಿಂದನೆ ಮಾಡ್ತಿದ್ರು. ಅದರಲ್ಲೂ ಕೂಡ ನಿನ್ನೆ ಗುತ್ತಿಗೆದಾರರು ಕೂಡ ಒಂದು ಆರೋಪ ಮಾಡಿದ್ರು. ಜೊತೆಗೆ ಏನು ಒಂದು ಜಾತಿ ಅಂದರೆ ಜಾತಿ ನಿಂದನೆ ಕೂಡ ಮಾಡಿದ್ರು. ಜಾತಿ ನಿಂದನೆಯಲ್ಲಿ ಏನು ಒಂದು ಆರೋಪವನ್ನು ಮಾಡಿ ದೂರನ್ನು ದಾಖಲಿಸಿದಂತಹ ವೇಲು ನಾಯಕ್ ಅವ್ರಿಗೆ ಇವತ್ತು ಆ ವೇಲು ದೂರಿನ ಆಧಾರದ ಮೇಲೆ ಈಗ ಶಾಸಕ ಮುನಿರತ್ನ ಅವರು ಬಂಧನ ಆಗಿರುವಂಥದ್ದು. ಇದು ಈಗ ಹೇಳ್ತಿರುವಂಥದ್ದು ಅಂದರೆ ಒಟ್ಟಿನಲ್ಲಿ ಬಂಧನ ಆಗಿದೆ, ಇನ್ನಾದರೂ ಎಚ್ಚೆತ್ಕೊಂಡು ಬುದ್ಧಿ ಕಲೀಲಿ ಅಂತೇಳಿ ವೇಲು ನಾಯಕ್ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಮಂಜುನಾಥ್ ಸಕ್ರ, ಪವರ್ ಟಿವಿ, ಬೆಂಗಳೂರು.